ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸ್ವಾಮಿ. ಸ್ನೇಹಿತರೆ, ನಾನಿವತ್ತು ಬೋಳು ಹೀರೆಕಾಯಿ ಅಥವಾ ಸ್ಪಾಂಜ್ ಗಾರ್ಡನ್ನ ದೋಸೆ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿದೆ. ಅತ್ಯುತ್ತಮ ಹೆಲ್ತ್ ಬೆನಿಫಿಟ್ಸನ್ನು ಹೊಂದಿರುವ ಸ್ಪಾಂಜ್ ಗಾರ್ಡನ್ನು ನಿಮ್ಮ ಆಹಾರದಲ್ಲಿ ಬಳಸಿ. ಈ ದೋಸೆ ನಿಮಗೆಲ್ಲರಿಗೂ ಇಷ್ಟವಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದನ್ನು ಹೇಗೆ ಮಾಡುವುದಂತ ಒಮ್ಮೆ ನೋಡಿ ಫ್ರೆಂಡ್ಸ್. ಸ್ಪಾಂಜ್ ಗಾರ್ಡ್ ದೋಸೆ ಮಾಡಲಿಕ್ಕೆ ನಾನು 2 ಬೋಳು ಹೀರೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಇವೆರಡನ್ನು ಮಧ್ಯದಲ್ಲಿ ಸೀಳಿ ಇಟ್ಟುಕೊಳ್ಳಿ. ಎಳೆಯದಾಗಿದ್ದರೆ ತುಂಬ ಒಳ್ಳೆಯದು, ಅದರೊಳಗಿನ ಬೀಜ ತೆಗೆಯುವ ಅವಶ್ಯಕತೆ ಇರುವುದಿಲ್ಲ. ನೋಡಿ, ಇವೆರಡನ್ನು ಈಗ ತುರಿತಾ ಇದ್ದೇನೆ. ಈ ರೀತಿಯಾಗಿ ತುರಿದು ಹಾಕಿದರೆ ಒಳ್ಳೆಯದು. ಮಿಕ್ಸಿಗೆ ಹಾಕಿ ರುಬ್ಬೋದಕ್ಕಿಂತ ತುರಿದಿಟ್ಕೊಳ್ಳಿ. ಅದರ ಸಿಪ್ಪೆಯನ್ನು ಮೊದಲೇ ತೆಗೆಯದೆ ಈ ರೀತಿ ತುರಿದಿಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನೀಗಲೇ ನೆನೆಸಿಟ್ಟ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಸುಮಾರು 1.5 ಕಪ್ ಅಕ್ಕಿಯನ್ನು ಹಾಕಿದ್ದೇನೆ. ನೋಡಿ, ಅದಕ್ಕೆ 1 ಸ್ಪೂನು ಜೀರಿಗೆ ಹಾಕಿದ್ದೇನೆ. ನೋಡಿ, ಅದಕ್ಕೆ ಈಗ ನಾನು 1 ಸ್ಪೂನು ಕೊತ್ತಂಬರಿಯನ್ನು ಹಾಕ್ತಾಯಿದ್ದೇನೆ. ಹಾಗೆ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ. ಮತ್ತು 4-5 ಕೆಂಪು ಮೆಣಸನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಬೇರೆ ಯಾವುದೇ ರೀತಿಯ ತರಕಾರಿ ದೋಸೆ ಮಾಡುವಾಗಲೂ ನೀವು ಇದೇ ರೀತಿಯ ಇಂಗ್ರೀಡಿಯೆಂಟ್ಸನ್ನು ಹಾಕಬಹುದು. ಈಗ ನೋಡಿ, ಅರ್ಧ ಸ್ಪೂನು ಉಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಈಗ ರುಬ್ಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಮಿಕ್ಸಿ ರನ್ ಮಾಡಲಿಕ್ಕೆ ತೆಗೆದುಕೊಂಡು ಹೋಗ್ತಿದ್ದೇನೆ. ನೋಡಿ ಫ್ರೆಂಡ್ಸ್, ಈಗ ರುಬ್ಬಿ ಆಯಿತು. ನೋಡಿ ಫ್ರೆಂಡ್ಸ್, ಈ ರುಬ್ಬಿದ ಮಿಶ್ರಣವನ್ನು ನಾನೀಗ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಜಾಸ್ತಿ ನೀರು ಹಾಕಿ ತೆಳ್ಳಗೆ ಮಾಡಬೇಡಿ. ನೋಡಿ, ಇದು ಈಗಾಗಲೇ ನಾವು ತುರಿದು ಇಟ್ಟ ಬೋಳು ಹೀರೆಕಾಯಿ ಅಂದರೆ ಸ್ಪಾಂಜ್ ಗಾರ್ಡ್, ಅದನ್ನು ಈ ದೋಸೆ ಹಿಟ್ಟಿಗೆ ಸೇರಿಸ್ತಾ ಇದ್ದೇನೆ. ನೋಡಿ, ಈಗ ಡೆಲಿಷಿಯಸ್ ಮಿಶ್ರಣ ರೆಡಿ ಆಯಿತು. ನೀವು ಬೇಕಾದರೆ ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಇಲ್ಲಿ ಸೇರಿಸ್ಕೊಳ್ಬೋದು. ನೋಡಿ, ಈಗ ಸ್ಟವ್ ಆನ್ ಮಾಡಿ ದೋಸೆ ತವವನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೇನೆ. ತವಾಗೆ ನಾನು ಈಗಾಗಲೇ ಎಣ್ಣೆಯನ್ನು ಅಪ್ಲೈ ಮಾಡಿದ್ದೇನೆ. ಸೊ ತವಾ ಬಿಸಿಯಾದ ಕೂಡಲೇ ಹಿಟ್ಟನ್ನು ಹಾಕಿ ದೋಸೆಯನ್ನು ಮಾಡ್ತಾ ಇದ್ದೇನೆ. ನೋಡಿ, ಇದನ್ನು ನೀವು ತೆಳ್ಳಗೆ ಮಾಡಬೇಕಾದದ್ದಿಲ್ಲ, ಯಾಕೆಂದರೆ ಬೋಳು ಹೀರೆಕಾಯಿಯ ತರಿ ಮಿಶ್ರಣ ಅಲ್ಲಿದೆ. ದೋಸೆಯನ್ನು ಕಾವಲಿಗೆ ಹಾಕಿ ಆದ ನಂತರ ಯಾವಾಗಲೂ ಮುಚ್ಚಿಡಬೇಕು. ನೋಡಿ, ಈಗ ದೋಸೆ ಮೇಲ್ಗಡೆ ಪಾಟ, ಇದಕ್ಕೀಗ 1 ಸ್ಪೂನು ತುಪ್ಪವನ್ನು ಹಾಕ್ತಾ ಇದ್ದೇನೆ. ನೋಡಿ, ಎಲ್ಲ ಕಡೆಗೆ ಅಪ್ಲೈ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಈ ದೋಸೆ ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಚಟ್ನಿ ಮಾಡಿ ತಿನ್ಬೋದು. ಚಟ್ನಿ ಮಾಡುವಾಗ ಗ್ರೀನ್ ಚಿಲ್ಲಿ ಚಟ್ನಿ ಮಾಡಿ. ಯಾವಾಗಲೂ ಬಿಳಿ ದೋಸೆ ಕೆಂಪು ಚಟ್ನಿ ಆಗಿದ್ದರೆ ಈಗ ಕೆಂಪು ದೋಸೆ ಹಾಗೆ ಬಿಳಿ ಚಟ್ನಿ ಮಾಡಿ ತಿನ್ನಿ. ಫ್ರೆಂಡ್ಸ್, ಇದೇ ರೀತಿಯಿಂದ ನೀವು ಎಲ್ಲ ತರಕಾರಿಯ ದೋಸೆಯನ್ನು ಮಾಡಬಹುದು, ಹಾಗೆ ಸೊಪ್ಪಿನ ದೋಸೆಯನ್ನು ಮಾಡಬಹುದು. ಈ ಮೆಥಡು ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ.